ಅಯ್ಯೋ, ಆ ಸಾವುಕಾರನು ಕಾಳಮ್ಮನು ದುಡ್ಡು ಕೊಡಕ್ಕೆ ಒಪ್ಕೊಂಡ್ರೋ ಇಲ್ವೋ, ಏನು ಹೇಳಿರೋ ಏನೋ. ಮಲ್ಲಿನೂ ನಮ್ಮ ಅಳಿ ಅಂದ್ರೆ ಇನ್ನ ಬರಲೇ ಇಲ್ಲ, ಹೋದರು. ದೇವ್ರೇ, ನಮ್ಗೆ ಅಂತ ಕಷ್ಟ ಕೊಟ್ಟಪ್ಪ ದೇವ್ರೇ. ಭಾಗ್ಯಮ್ಮ, ಗುಂಡಜ್ಜಿತ್ತಲ್ಲಿ ಎಲ್ಗ ಹೋದಂಗೆ ಗೊತ್ತು? ಎಲ್ಗೋತು? ಏ ಗುಂಡಜ್ಜಿ, ಅದೆಲ್ಲ ಸ್ಮಕರ್ಮ ಅಂತಕ್ಕೆ ಹೋಗಿ ಬತ್ತೀನಿ, ಹಂಗೆ ಇಲ್ಲೇ ನೋಡ್ಕೊಂಡಿರು ಅಂತ ಹೇಳ್ತು. ಬತ್ತೈತಿರು. ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ಏನು ಆಗಲ್ಲ ನಿನ್ ಗಂಡಿಗೆ. ಸುಮ್ಮನಿರು, ಧೈರ್ಯ ಕಳ್ಕಮ್ಮಕ್ಕೆ ಹೋಗ್ಬೇಡ, ಚೆನ್ನಾಗಾಗುತ್ತವ ಅಣ್ಣಯ್ಯ. ಗುಂಡಜ್ಜಿದ್ರೆ ಚೆನ್ನಾಗಿರೋದು, ಹೇಳೋದು ಹಿಂಗಲ್ಲ ಹಿಂಗ್ ಮಾಡ್ರಿ ಅಂತಾನ. ಗುಂಡಜ್ಜಿದ್ರೆ ನನ್ಗೊಂದಿಟ್ಟು ಧೈರ್ಯ. ಯಾಕೆ ಓತದು ಲಸ್ಮಕರ್ಮ ಅಂತಕ್ಕೆ ಇವಾಗ? ಯಾಕೂ ಇಲ್ಲ, ಹಿಂಗ ಹೋಗಂಗ್ ಬತ್ತೀನಿ, ಹತ್ತಿ ಪತ್ತಿ ಹೊಡೆದೈತಲ್ಲ, ಇನ್ನ ಬಿಡ್ಸಲ್ವೇ ಏನು ಎತ್ತ ಲಸ್ಮಕ್ಕಿ ಏನ್ ಮಾಡ್ತಾಳೆ ಅಂತ ಹೇಳಿ ಮಾತಾಡ್ಸ್ಕೊಂಡ್ ಬತ್ತೀನಿ ಅಂತ ಹೋಗೈತಿ. ಬರುತ್ತಿರುವಾಗ ಆಗಲ್ಲ, ಗುಂಡಜ್ಜಿ ಬಂದೇ ಬಿಡ್ತು. ಎಲ್ಲೇ ಭಾಗ್ಯಮ್ಮ, ಬಂದ್ರೆ ನೀ ಮಲ್ಲಿನೂ ರಾಜನು ದುಡ್ಡಿಸ್ಕೊಂಡು ಕೊಟ್ರಂತೇನಿ, ಇಲ್ಲ ಕಾಣಿಸ್ತಾ ಇಲ್ಲ ಅವ್ರಿಬ್ರು, ಇನ್ನ ಬಂದಿಲ್ವೇ? ಇನ್ನ ಬಂದಿಲ್ಲ ಕಣ್ಗುಂಡಜ್ಜಿ, ನಾವು ಅವ್ರ ಗಾರಿನೇ ನೋಡ್ತಾ ಇದೀವಿ. ಜಲ್ದ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ನೋಡ್ತಾ ಇದೀನಮ್ಮ. ಯಾಕ ಬರಂಗೆ ಇಲ್ಲ, ಏನಂದ್ರು ಏನೋ ಆ ಸಾವುಕಾರ. ಕೊಡ್ಬೇಕಲ್ಲ ಅವರು, ಮೊದ್ಲೇ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ಹಂಗೇನಿ. ಮಲ್ಲಿನ ಮದ್ವೆ ಆಗಿರೋದ್ಕೇನೆ ರಾಜ ಇನ್ನ ದುಡ್ಡು ಕೊಡ್ರಿ ಅಂತಂದ್ರೆ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ನ ಬಂದಿಲ್ಲ. ನಿಂಗಮ್ಮಂತನು ಗುಂಡಜ್ಜಿ ಅತ್ಲ ಗೊತ್ತು, ಗುಂಡಜ್ಜಿದೆ ನಮ್ಗೊಂದು ಧೈರ್ಯ ಅಂತ ಅವಾಗಿಂದ ಕೇಳ್ತಿದ್ಲು. ಅಯ್ಯೋ, ನಾನು ಲಸ್ಮಕರ್ ಅಂತಕ್ ಹೋಗಿದ್ದೆ, ಈರಂ ಬೇರೆ ಬಂದೇಳಲ್ವೇ, ಆಗ ಲಸ್ಮಕರ್ ಅತ್ತೆ ತಂಗಿ ಅದಕ್ಕೇನೆ ಓದ್ಲಾ ಇಲ್ವಾ, ಹಂಗೇನೆ ಅತಿ ಪತಿ ಹೊಡೆದೈತಲ್ಲ, ಇನ್ನೊಂದ್ಸಲ ಬಿಡಿಸ್ತಾರ ಇಲ್ವಾ ಅಂತ ಹೇಳಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿದ್ದೆ. ಅವಳ ಹಂಗೇನೆ ಲಸ್ಮಕ್ಕೋಗೆ ಮಕ್ಕಳಾಗಿಲ್ಲ, ಯಾತ ದೋಷ ಐತಿ, ಅದೈತಿ ಇದೈತಿ ಅಂತ ಹೇಳ್ತಿದ್ಲಿ ಈರಮ್ಮ. ಓ, ಹಂಗಂತಿದ್ಲೇ ನಾಳೆ ಅವತ್ತೇನೆ ಹಂಗಂತಿದ್ಲಂತೆ. ಒಂಬಳೆ ಹೊಡೆದಾಗ ಪೂಜೆ ಮಾಡಕ್ ಹೋದಾಗ್ಲೇನಿ, ಪೂಜೆ ಮಾಡ್ಬೇಡ ನೀನ್ ಮಕ್ಕಳಾಗಿಲ್ಲ ಅಂತ ಹೇಳಿ ನಿಂಗಮ್ಮನ ಕೈ ಪೂಜೆ ಮಾಡ್ಸಿರಂತೆ. ಅಲ್ಲ, ಅಯ್ಯಮ್ಗೆ ಏನ್ ಬೇಕು, ಇವಳಿಗೆ ಮಕ್ಕಳಾಗ್ದಿದ್ರೆ ಆಗ್ತವೆ ಇವತ್ತಲ್ಲ ನಾಳಿಕೆ. ಅದೇನೇ ಒಂದು ದೊಡ್ಡ ವಿಚಾರ ಅಮ್ಮಂಗೆ ಆಗಲಾಗಲ ಅದ್ನಿ ಹೇಳ್ತಾಳ ಅಯ್ಯಮ್ಮ. ಅದೇ ಕಣಮ್ಮ, ಅಯ್ಯಮ್ಮನ ಸೊಸಿಗೆ ಇಬ್ರಿಗೂನು ಮಕ್ಕಳಾಗ್ಯವ್ರಂತೆ. ಅಲ್ಲೇನೆ ಕಿರಿಯನ್ಗೂ ಒಂದು ಅಲ್ಲೇನೆ ಹುಡುಗಾಗೈತಂತೆ, ತಿರ್ಗ ಬಸ್ರಿ ಆಗ್ಯವಳಂತೆ. ಅದಕ್ಕೆ ನನ್ನ ಮಕ್ಕಳಿಗೆ ಜಲ್ದ ಆದ್ವು ಮಕ್ಕಳು, ನಿನ್ನ ಮಗುಗೂ ಆಗ್ಲಿಲ್ಲ ಮಗಳಿಗೂ ಆಗ್ಲಿಲ್ಲ ಅಂತ ನಾ ಹೇಳ್ತಿದ್ಲಿ ಈರಮ್ಮ. ಅವ್ರ ಅಕ್ಕಂತಾಗಿ ಕೆಂಚಮ್ಮಂತಾಗಿ ಕೆಂಚಮ್ಮ ಬೇಜಾರು ಮಾಡ್ಕೊಂಡಿದ್ಲ. ಅದಕ್ಕೇನಿ ದೇವ್ರಂತೂ ಬಡವ್ರನಂತೂ ಅಯ್ಯ ಅನಿಸ್ತಾನಪ್ಪ. ಜಲ್ದ ಮಕ್ಕಳು ಕೊಟ್ಬಿಡ್ಬೇಕು, ಮದ್ವೆ ಆಗಿ 1 ವರ್ಷ 2 ವರ್ಷ ಅಷ್ಟೊತ್ತಿಗೆ ಒಂದ್ ಎಂತದಾದ್ರೂ ಆದ್ರೆ ಹಾಕ್ಬಿಟ್ರೆ ಅತ್ಲಾಗೆ ಮಕ್ಕಳು ಆಗಿಲ್ಲ ಅಂಬೋದು ಇದೇ ಇರಲ್ಲ ಅತ್ಲಾಗೆ. ಲಸ್ ಮಕ್ಕಳಿಗೆ ಎಷ್ಟು ಬೇಜಾರಾತೋ ಏನೋ. ಎಂತರ್ಗಾದ್ರು ಬೇಜಾರಾಗುತ್ತೆ ಕಣೆ ನಿಂಗಮ್ಮ, ಏನು ಮಾಡೋಕ್ಕಾಗಲ್ಲ ಬಿಡು. ಈಗ ಅವಳ ವಿಚಾರ ಯಾಕೆ, ನಿಮ್ಮಲ್ಲಿನೂ ರಾಜ ದುಡ್ಡು ಇಸ್ಕೊಂಬಂದ್ರ ಇಲ್ವಾ ನೋಡು ಅದೇಲಿ. ಇನ್ನ ಬರ್ಲಿಲ್ಲ ಯಾಕನ ಬರ್ಲಿಲ್ಲ ಕಣ್ಗುಂಡಜ್ಜಿ, ನನಗೂ ಯಾಕೋ ಬಾಯಿ ಹೋದಂಗ ಆಗ್ತೈತಿ. ಈ ಅಪ್ಪ ಒಂದಿಟ್ಟು ಪಂಡಿತರು ಕೊಟ್ಟಿರೋ ಔಷಧಿ ಕುಡಿಸ್ದಾಗ ಒಂದ್ ಸ್ವಲ್ಪ ನೋವು ಕಮ್ಮಿ ಆಗುತ್ತಂತೆ. ಒಂದ್ ಸ್ವಲ್ಪ ಹೊತ್ತು 1 ಗಂಟೆ ಹಾಕಿದಂಗೆ ತಿರ್ಗಾ ನೋವು ಶುರು ಆಗುತ್ತಂತೆ. ಅದಕ್ಕೆ ಜಲ್ದ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತಂದ್ರೆ ದುಡ್ಡು ಇಸ್ಕೊಂಬರಕ್ ಹೋದಾರ ಇವರಿಬ್ರು ಬರ್ಲೇ ಇಲ್ಲ. ನನ್ಗಂತೂ ಭಯವಾಗ್ತೈತಿ. ಯೋ, ಏನು ಆಗಲ್ಲ ಸುಮ್ಮನಿರೇ ನಿಂಗಮ್ಮ. ನೀನ್ ಯಾಕೆ ಹಂಗೆ ಎದ್ರಿಕೆಂತೀಯ? ಕಾಯಿಲೆ ಮನುಷ್ಯಗ್ ಬರ್ದೆ ಇನ್ನೇನ್ ಮರಕ್ ಬರ್ತಾವೇನಮ್ಮ, ವಾಸಿ ಆಗುತ್ತೆ ಸುಮ್ಮನಿರು. ಏನು ಆಗಲ್ಲ, ದೇವ್ರ ಇದ್ದಾನೆ. ಆಗಲೇ ನಿಂಗಮ್ಮ ನೋಡು, ನಿನ್ ಮಗಳು ಅಳಿಯ ಬಂದ್ರು. ಮಲ್ಲಿ ದುಡ್ಡು ಹಿಡ್ಕೊಂಬತ್ತಾ ಇರಂಗ್ ಕಾಣ್ತಾಳೆ. ಪರವಾಗಿಲ್ಲ, ಸಾವುಕಾರ ಏನೋ ದೊಡ್ಡ ಮನ್ಸು ಮಾಡಿ ದುಡ್ಡು ಕಟ್ಟಿರಂಗ ಇದ್ದಾನೆ. ಬರಮ್ಮ ಮಲ್ಲಿ ರಾಜ, ಬರ್ರಿ ಜಲ್ದು. ಮಲ್ಲಿ, ನಿಮ್ಮ ಅತ್ತೆ ಮಾವ ಕೊಟ್ರ ದುಡ್ಡ ಏನು ಅನ್ಲಿಲ್ವೇ? ಸುಮ್ಮನೆ ಕೊಟ್ಬಿಟ್ರೆ ಕೇಳಿದ ತಕ್ಷಣ? ಅಯ್ಯೋ ಯಮ್ಮ, ಅವರೆಲ್ಲಮ್ಮ ಕೇಳಿದ ತಕ್ಷಣ ಕೊಡ್ತಾರೆ. ಅವ್ರಿಗೆ ಏನು ಕರುಣೆ ದಯೆ ಏನು ಇಲ್ಲ. ಅವ್ರಿಗೆ ಏನಿದ್ರು ವ್ಯವಹಾರ ಅಷ್ಟೇ, ದುಡ್ಡು ಬರ್ಬೇಕು ಬಡ್ಡಿ ಬರ್ಬೇಕು. ಬಡ್ಡಿಗಂತಲೇ ಕೊಟ್ರ ಹೋಗ್ಲಿ ಬಿಡು, ಅದಕ್ಕಾದ್ರೂ ಕೊಟ್ಟೇವ್ರಲ್ಲ. ದುಡ್ಡು ಇಲ್ವೇ ಇಲ್ಲ ಅಂತಂದಿದ್ರೆ ಏನ್ ಮಾಡ್ತಿದ್ರಿ ಅವಾಗ? ಕಣೆ ಮಲ್ಲಿ, ಅಪ್ಪುಟ ಕೊಡ್ದಂಗಿದ್ದಿದ್ರೆ ನಿಮ್ಮ ಅಪ್ಪನ ಆಸ್ಪತ್ರೆ ಕರ್ಕೊಂಡು ಹೋಗಕ್ ಆಗ್ತಿರ್ಲಿಲ್ವಲ್ಲ. ಬಿಡು, ಈಗೇನ್ ಬಡ್ಡಿಗೆ ಕೊಡ್ಲಳಿ ಏನು, ಬಡ್ಡಿನ ತೀರಿಸ್ತಾರ ಆಮೇಲೆ ಚೆನ್ನಾಗಾಗಿ ಬಂದ್ಮೇಲೆ ಇಬ್ರು ಕೂಲಿ ಪಾಲಿ ಹೋಗಿ. ಅಷ್ಟೇ ಅಲ್ಲ ಕಣ್ಗುಂಡಜ್ಜಿ, ನಮ್ಮಪ್ಪಯ್ಯ ಏನು ಆಧಾರ ಇಲ್ಲದೆ ಹಂಗೆಲ್ಲ ಯಾರಿಗೂ ಸಾಲ ಕೊಡೋದಲ್ಲ. ಅದಕ್ಕೆ ಇವರಿಗೆ ದುಡ್ಡು ಕೊಡಬೇಕು ಅಂದಿದ್ಕೆ ಅದೇ ಇವ್ರದ್ದು 2 ಎಕರೆ ಜಮೀನು ಐತಲ್ಲ, ಬೆದ್ಲು ಜಮೀನು, ಅದ್ರ ಪತ್ರನ ತಂದು ಸೈನ್ ಮಾಡಿ ಹೋಗ ಕೇಳು ಅವ್ರ ಅಮ್ಮಯ್ಯಗೆ ಅಂತ ಹೇಳ್ತು ನಮ್ಮಪ್ಪಯ್ಯ. ಹೌದೇನು ರಾಜ, ನಿಮ್ಮಪ್ಪಯ್ಯ ಹಂಗನ್ನ? ಅಯ್ಯೋ ರಾಮ, ಅಲ್ಲ ಇವ್ರಿಗಿರೋದೇ ಅದು 2 ಎಕರೆ ಬೆದ್ಲು. ಅದು ನೀರಿಲ್ಲ ಪಾರಿಲ್ಲ, ಏನೋ ಮಳೆಗಾಲದಾಗೆ ಯಾತನ ಹತ್ತಿನೋ ರಾಗಿನೋ ಯಾತನ ಬೆಳ್ಕಮಾರು. ಈಗ ಅದಕ್ಕೂ ಕಣ್ಣು ಹಾಕ್ಬಿಟ್ನಾ ನಿಮ್ಮಪ್ಪಯ್ಯ? ಅಯ್ಯ, ಅಲ್ಲ ಸಂಬಂಧಿಕರು ಅಂತಂದ್ರೆ ಅಷ್ಟು ನಂಬಿಕೆ ಇಲ್ವೇನಪ್ಪ ನಿಮ್ಮಪ್ಪಯ್ಯಗೆ? ನೋಡು, ಮನೆ ಪತ್ರ ಅಲ್ಲ ಜಮೀನ್ ಪತ್ರನ ತಂದ್ಕೊಡ್ರಿ ಅಂತ ಹೇಳಿರದ. ಏನ್ ಮಾಡದ್ ಗುಂಡಜ್ಜಿ, ನಮ್ಮಪ್ಪಯ್ಯ ಅಮ್ಮಯ್ಯ ಹಂಗೇನೆ, ಯಾರಿಗೂ ಸಾಲ ಕೊಡಲ್ಲ. ಕೊಟ್ರು ಏನಾದ್ರೂ ಆಧಾರ ಇರ್ಲೇಬೇಕು, ಮನೆ ಪತ್ರನೋ ಇಲ್ಲ ಜಮೀನ್ ಪತ್ರನೋ ಇಲ್ಲ ಒಡವೆ ಯಾತನ ಇದ್ರೆ ಆಧಾರ ಇಕ್ಕಿರ್ ಮಾತ್ರನೇ ಸಾಲ ಕೊಡೋದು, ಅದು ಬಡ್ಡಿಗೆ. ನಾವು ಅದಕ್ಕೆ ನಾನೆಲ್ಲ ಕೊಡಿಸ್ತೀನಿ, ಜಮೀನ್ ಪತ್ರನ ಕಳಿಸ್ತೀನಿ ಈಗಲೇನೆ ಕೊಡು ಅಂತ ಹೇಳಿದ್ಕೆ ಕೊಟ್ಟಿರೋದು ನಮ್ಮ ಅಪ್ಪಯ್ಯ. ಅತ್ತೆ ಜಮೀನ್ ಪತ್ರನ ತಗೊಂಡೋಗಿ ನಮ್ಮ ಅಪ್ಪಯ್ಯ ಕೊಟ್ಟು ಅವ್ರು ಹೇಳಿದ್ದಾಗೆ ಎಬ್ಬಟ್ಟು ಒತ್ತಿ ಬರೋಗೋಗಿ. ನೀನೇನು ಹೆದರ್ಕೋಬೇಡ, ಆ ಜಮೀನ ನಮ್ಮ ಅಪ್ಪ ಏನು ಇದು ಮಾಡಲ್ಲ, ನಾನಿದ್ದೀನಿ.
ಅಲ್ಲ ಯಾರೋ ಬ್ಯಾರೇರಾದ್ರೆ ಅಡ ಇಕ್ಕಿಸ್ಕೆಂಬ್ಲಪ್ಪ ಜಮೀನ್ ಪತ್ರನೋ ಮನೆ ಪತ್ರನೋ. ಆದ್ರೆ ಇವ್ರು ನೆಂಟ್ರಾಗ್ಬೇಕಲ್ಲ ನಿಮಗೆ. ಇವ್ರ ತಗನೂ ಜಮೀನ್ ಪತ್ರ ಅಡ ಇಕ್ರಿ ಅಂತ ಹೇಳಿ ಕಳ್ಸಿದಾರಲ್ಲ ನಿಮ್ಮ ಅಪ್ಪಯ್ಯ. ನನ್ಗಂತೂ ಬೇಜಾರಾತಪ್ಪ ಈ ವಿಷಯ ಕೇಳಿ. ಇನ್ನೇನ್ ಮಾಡೋದು, ನಿಂಗಮ್ಮ ತಾಂಡ ಕೊಟ್ಟು ಜಲ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ. ರಾಜಾ ಆಮೇಲೆ ಅವ್ರ ಜಮೀನು ನಿಮ್ಮ ಅಪ್ಪಯ್ಯನ ಹೆಸರಿಗೆ ಮಾಡಿಸ್ಗಿಸ್ಕೊಂಡನು. ಮತ್ತೆ ಇಸ್ಕೊಡಿಸ್ಬೇಕು ಸಾಲ ಪಾಲ ಎಲ್ಲ ತೀರಿದಾಗ. ಸರಿಯಾದ ಬಡ್ಡಿ ತಕ ಅಂತ ಹೇಳು ನೀನೇ. ಆಮೇಲೆ ಒಟ್ಟುನು ಜಾಸ್ತಿ ಎಲ್ಲ ಬಡ್ಡಿ ತಾಂಡು ಬಡ್ಡಿ ತೀರ್ಸಕ್ಕಾಗದೇ ಇರೋವಷ್ಟು ಬಡ್ಡಿ ಎಲ್ಲನ ಕೊಡ್ರಿ ಅಂತ ಕೇಳಬೇಡ ಅಂತ ಹೇಳು ನಿಮ್ಮ ಅಪ್ಪಯ್ಯ ಒಂದಿಟ. ಇವ್ರು ತೆಗಿರೋದೇ ಅದು 2 ಎಕರೆ ಜಮೀನು, ಅದನ್ನೂ ಬಿಡಲ್ಲ ಅಂತಾನಲ್ಲ ನಿಮ್ಮ ಅಪ್ಪಯ್ಯ. ಆಕ್ ಬಿಡ್ಗುಂಡಜ್ಜಿ, ನೀನೇನು ಎದರ್ಕಬೇಡ, ಆ ಜಮೀನ್ಗೆ ನಾನು ಜವಾಬ್ದಾರಿ ತಾಂತೀನಿ. ಇವರು ನಮ್ಮ ಹೊಲ್ದಾಗೆ ಕೆಲಸ ಮಾಡ್ಬೇಕಂತೆ. ಆದರೆ ಚೆನ್ನಾಗಾಗಿ ಬಂದಮೇಲೆ ಅದೇ ಬೇಜಾರು ನಮಗೂ, ಮಲ್ಲಿಗೂ ಅದೇ ಬೇಜಾರು. ನಮ್ಮ ಅಪ್ಪಯ್ಯ ಮೈನೆ ನಮ್ಮ ಜಮೀನಾಗೆ ಕೂಲಿ ಕೆಲ್ಸಕ್ಕೆ ಬಂದರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ಲು. ಏನು ಮಾಡೋದು, ಇಲ್ಲಾಂದರೆ ನಮ್ಮ ಅಪ್ಪಯ್ಯ ಅಮ್ಮಯ್ಯ ಸಾಲ ಕೊಡ್ತಾ ಇರಲಿಲ್ಲ ದುಡ್ಡ. ಹೋಗ್ಲಿ ಬಿಡಿ ಹೇಳಿ ಅಂದ್ರೆ ಈಗ ದುಡ್ಡು ಕೊಟ್ರಲ್ಲ, ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನೀವು ನಿಮ್ಮ ಮಾವು ನಂಗೆ ಕರ್ಕೊಂಡು ಹೋಗ್ರಿ, ನಾನು ಪತ್ರ ತಗೊಂಡೋಗಿ ನಿಮ್ಮ ಅಪ್ಪಯ್ಯ ಕೊಟ್ಟು ಎಬ್ಬೆಟ್ಟು ಹೊತ್ತಿ ಬತ್ತೀನಿ. ನಾನು ಮಲ್ಲಿನೂ ಹೋಗಿ, ಇಲ್ಲಾಂದ್ರೆ ನೀವೂ ಮಲ್ಲಿನೂ ಕರ್ಕೊಂಡು ಹೋಗ್ರಿ, ನಾನು ಗುಂಡಜ್ಜಿನ ಕರ್ಕೊಂಡೋಗಿ ಪತ್ರ ಕೊಟ್ಟು ಎಬ್ಬೆಟ್ಟು ಹೊತ್ತು ಬತ್ತೀನಿ ನಿಮ್ಮ ಅಂತಕ್ಕೆ ಹೋಗಿ. ಹಂಗೆ ನೀವು ಬಸ್ಸಿಂತಕ್ಕೆ ಕರ್ಕೊಂಡೋಗ್ರಿ, ಬಸ್ ಸ್ಟ್ಯಾಂಡಿಂತಕ್ಕೆ ನಾವು ಬತ್ತೀವಿ ಪತ್ರ ಕೊಟ್ಟು. ಕಣ್ರಿ, ನಾನು ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬರ್ರಿ. ಸರಿ ಆಯ್ತು ಮಲ್ಲಿ ಅತ್ತೆ, ನೀವು ಪತ್ರ ತಗೊಂಡೋಗಿ ಕೊಟ್ಟು ಎಬ್ಬೆಟ್ಟೊತ್ತು ಬರ್ರಿ. ನೀವೇನು ಭಯ ಪಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಜಮೀನಿಗೆ ನಾನು ಜವಾಬ್ದಾರಿ. ಆ ಪತ್ರನ ಮತ್ತೆ ವಾಪಸ್ಸು ನಿಮಗೆ ಕೊಡಂಗೆ ಮಾಡ್ತೀನಿ ನಾನೆಲ್ಲನ, ಏನು ಎದ್ರಕಮಕ್ಕೆ ಹೋಗ್ಬೇಡ್ರಿ, ಕೊಟ್ಟು ಬರೋಗ್ರಿ. ಆಯ್ತು ಹೊಳಿ ಅಂದ್ರೆ ತಾಂಬತ್ತೀನಿ ರೀ ಪತ್ರನ. ರೀ ತೊಳ್ರಿ ದುಡ್ಡ ನೀವೇ ಜೇಬ್ನಾಗ ಇಟ್ಕೊಳ್ರಿ. ಅಲ್ಲ ಆಸ್ಪತ್ರೆಗೆಲ್ಲನ ಕಟ್ಟಿವ್ರಿ ಅಂತೆ, ನೀವೇನೆ ಎಷ್ಟು ಕಟ್ಟಬೇಕು ಏನು ಅಂತ ಹೇಳಿ ಕೇಳ್ಕೊಂಡು ತಾಡ್ರಿ ಜೋಬಕ್ಕೆ ಇಟ್ಕೊಳ್ರಿ. ನಾನು ಕಟ್ತೀನಿ, ಈ ದುಡ್ಡ ನಿಂತಾಗೇನೆ ಇರಲಿ. ಒಂದು ಏನಾದ್ರೂ ಸಣ್ಣದೊಂದು ಪರ್ಸೋ ಇಲ್ಲಾಂದ್ರೆ ಬ್ಯಾಗೋ ಯಾತನ ತಗೊಂಡು ಅದ್ರ ಕಿಕ್ಕೆ. ಅಯ್ಯೋ ಪರವಾಗಿಲ್ಲ ತಾಳ್ರಿ, ನೀವೇ ಜೇಬ್ನಾಗ ಇಟ್ಕೊಳ್ರಿ, ನೀವೇ ಕಟ್ಟಿವ್ರಂತೆ. ನಮಗೆ ಗೊತ್ತಾಗಲ್ಲ ಏನೂ ಇಲ್ಲ, ಅಲ್ಲ ಆಸ್ಪತ್ರೆಗೆ ಎಷ್ಟು ಕಟ್ಟಬೇಕು ಏನು ಅಂತ ಹೇಳಿ ತಾಳಿ ಇಟ್ಕೊಳ್ಳಿ. ಸರಿ ಆಯ್ತು, ಕೊಡು ಮಲ್ಲಿ. ನಿಮ್ಮ ಅಪ್ಪಯ್ಯನ ಎದ್ದಾಳ್ಸು, ಕರ್ಕೊಂಡು ಹೋಗೋಣ. ನಡ್ಕೊಂಡ್ ಬರ್ತಾರ ಬಸ್ ಸ್ಟ್ಯಾಂಡಿವರೆಗೂ? ಹೆಂಗೋ ಗೊತ್ತಿಲ್ಲ, ಕೇಳ್ತೀನಿ ರೀ. ನಡಿಯೋಕ್ಕಾದ್ರೆ ನಡ್ಸ್ಕೊಂಡು ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ನಮ್ಮವೇ ಎತ್ತು ಗಾಡಿ ಇದಾವಲ್ಲ ಹೊಡ್ಕೊಂಡ್ ಬರ್ತೀರಾ ನೀವೇನೆ. ನಿಮಗೆ ಗಾಡಿ ಹೊಡಿಯಕ್ಕೆ ಬರುತ್ತಲ್ವೇ? ಹೂಮಲ್ಲಿ ನಡಿಯೋಕ್ಕಾಗಲಿಲ್ಲ ಅಂತಂದ್ರೆ ಗಾಡಿ ತಾಂಬತ್ತೀನಿ ಹೇಳು, ಗಾಡಿಗೆ ಹೋಗೋಣ ಬಸ್ ಸ್ಟ್ಯಾಂಡಿನವರೆಗೂ. ಸರಿ, ಈ ದುಡ್ಡ ಮೊದಲು ಒಳಗೆ ಇಟ್ಕೊಳ್ರಿ. ಅಂದ್ರೆ ಈಗ 2 ಎಕರೆ ಜಮೀನ್ದು ಪತ್ರ ಇಲ್ಲೇ ಐತೆ, ನಾವು ತಗೊಂಡೋಗಿ ನಿಮ್ಮ ಅಪ್ಪಗೆ ಕೊಟ್ಟು ಎಬ್ಬೆಟ್ಟು ಹೊತ್ತು ಬತ್ತೀನಿ. ನೀವು ನಿಮ್ಮ ಮಾವನ್ ಕರ್ಕೊಂಡು ಹೋಗ್ರಿ, ಹಂಗೆ ಬತ್ತೀನಿ. ಬಾರ್ಗುಂಡಜ್ಜಿ, ನಾವು ಹೋಗಿ ಪತ್ರ ಕೊಟ್ಟು ಬರೋಣ, ಆ ಸಾವುಕಾರಗೂ ಕಾಳಮ್ಮಗೂ ಹೇಳಿ ಬರೋಣ. ಅತ್ತೆ ನೀವೇನು ಭಯ ಪಡಕ್ಕೆ ಹೋಗ್ಬೇಡ್ರಿ, ನಾನು ಗಾಡಿ ಹೊಡ್ಕೊಬತ್ತೀನಿ. ಮಾವನ ಬಸ್ ಸ್ಟ್ಯಾಂಡಿನವರೆಗೂ ಗಾಡಿ ಕರ್ಕೊಂಡು ಹೋಗೋಣ, ನೀವು ಪತ್ರ ಕೊಟ್ಟು ಹಂಗೇನೆ ಬಸ್ ಸ್ಟ್ಯಾಂಡಿನ ತಕ್ಕ ಬಂದ್ಬಿಡಿ. ಸರಿ ಆಯ್ತು ಹೊಳಿ ಅಂದ್ರೆ ಮಲ್ಲಿ, ಹುಷಾರಾಗಿ ಕರ್ಕೊಂಡು ಹೋಗ್ರಮ್ಮ, ನಾನು ಬತ್ತೀನಿ ಹಂಗೇನೆ. ಆಯ್ತು ಹೋಗಮ್ಮ, ನೀನು ಪತ್ರ ಕೊಟ್ಟು ಜಲ್ದ್ ಬಾ. ಗುಂಡಜ್ಜಿ ಬಾರ್ಗುಂಡಜ್ಜಿ, ನನ್ನ ಜೊತೆಗೆ ಹೋಗೋಣ, ಹೋಗಿ ಕೊಟ್ಟು ಹೇಳಿ ಬರೋಣ. ಸರಿ ನಡಿಯಮ್ಮ, ಬತ್ತೀನಿ ನಾನು. ಯಪ್ಪ ಯಪ್ಪ, ಈ ಗಾಡಿ ಹೊಡ್ಕೊಂಬರ್ಲೇನಪ್ಪ ನಿನ್ನ ಬಸ್ ಸ್ಟ್ಯಾಂಡಿನವರೆಗೂ ಕರ್ಕೊಂಡು ಹೋಗಕ್ಕೆ, ಅಥವಾ ನಡ್ಕೊಂಡು ಬತ್ತೀಯೇ? ನಡ್ಕೊಂಬರಕ್ಕಾಗುತ್ತೆ ನಿನ್ನ ಕೈಯಾಗೆ? ಗಾಡಿ ಹೊಡಿಯಾರು ಯಾರು ಇದಾರಮ್ಮ? ಗಾಡಿ ಹೊಡಿಯಕ್ಕೆ ಇವಾಗ ಯಾರೂ ಸಿಗಲ್ಲ ಬಿಡು, ನಡ್ಕೊಂಡೆ ಬತ್ತೀನಿ, ಏನು ಪರವಾಗಿಲ್ಲ, ನಡಿಬೋದು ಒಂದು ಸ್ವಲ್ಪ ಹಂಗೆ. ಯಪ್ಪ ನಿಮ್ಮ ಮಳಿಯ ಇದಾರಲ್ಲ, ಅವರೇ ಹೊಡ್ಕೊಂಬರ್ತಾರಂತೆ. ಬೇಡ ಬಿಡಮ್ಮ, ಅಳಿ ಅಂದ್ರೆ ಯಾಕೆ ಸುಮ್ಮನೆ ತೊಂದರೆ, ನಾನೇ ನಡ್ಕೊಂಬತ್ತೀನಿ ಹಂಗೆ ನಿಧಾನಕ್ಕೆ. ನಡಿ, ಇನ್ನು ಬಸ್ ಬರೋಕ್ಕಿನ್ನ ಟೈಮ್ ಐತೆ ಅನ್ಸುತ್ತೆ, ನಡ್ಕೊಂಬತ್ತೀನಿ ಬಿಡು. ಎಂತೀರಾ, ನಡಿಯೋಕ್ಕೆ ಆಗದೆ ಇರೋವಷ್ಟೇನು ನೋವಿಲ್ಲ, ಬತ್ತೀನಿ ಹೇಳು ನಡ್ಕೊಂಡು. ಒಂದು ಸ್ವಲ್ಪ ಕೈ ಹಿಡ್ಕೊಂಡ್ರೆ ಸಾಕು. ಅಂದರೆ ಏನೂ ಇಲ್ಲಮ್ಮವ, ಇರಿ ಗಾಡಿ ಹೊಡ್ಕೊಬತ್ತೀನಿ ಸುಮ್ಮನೆ. ಆಮೇಲೆ ನಡ್ಕೊಂಬತ್ತಾ, ಆಮೇಲೆ ಏನಾದ್ರೂ ತಲೆ ಸುತ್ತ ಬಂದು ಬಿದ್ದಿದ್ದೀರ ಎಲ್ಲಾದ್ರೂ ನಾನೇ ಹೊಡ್ಕೊಂಬತ್ತೀನಿ ರೀ, ನನಗೇನು ತೊಂದರೆ ಇಲ್ಲ, ನಾನು ಗಾಡಿ ಹೊಡಿಯೋದು ಕಲ್ತಿದ್ದೀನಿ. ಸರಿನಪ್ಪ ರಾಜಾ, ಮೊದ್ಲು ಹೋಗಿ ಗಾಡಿ ತರೋಗು, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹೊತ್ತಾಗುತ್ತೆ, ಜಾಲ್ ಕರ್ಕೊಂಡು ಹೋಗ್ರಿ. ಸರಿ ತತ್ತಿ ನೀರು ಭಾಗ್ಯಕಯ್ಯ. ಮಲ್ಲಿ ಹಂಗೆ ನಿಮ್ಮ ಅಪ್ಪನ ಎದ್ದಾಡ್ಸಿ ಕುಂಡುಸು, ನಾನು ಗಾಡಿ ಹೊಡ್ಕೊಬತ್ತೀನಿ, ಕರ್ಕೊಂಡು ಹೋಗೋಣ ಜಲ್ದು. ಸರಿ ಹೋಗಿ ಜಾಲ್ ತಕೊಂಬರ್ರಿ. ಯಪ್ಪ ಯಪ್ಪ, ಎದ್ ಬಾರಪ್ಪ ಈ ಕಡೆಗೆ, ಎದ್ ಬಾ. ನಿಮ್ಮ ಅಳಿಯ ಗಾಡಿ ತತ್ತಾರೆ, ಗಾಡಿಗೆ ಹೋಗೋಣ ಬಸ್ ಸ್ಟ್ಯಾಂಡಿನವರೆಗೂ. ಮಲ್ಲಿ ಕರ್ಕೊಂಬಾ, ಮಲ್ಲಿ ಈ ಕಡೆಗೆ ಗಾಡಿ ತಗೊಂಬಂದಿದ್ದೀನಿ, ಕರ್ಕೊಂಬಾ. ಯಪ್ಪ ಬಾ, ನಿಮ್ಮ ಅಳಿಯ ಗಾಡಿ ತಂದವ್ರೆ, ಕುಕ್ಕ ಬಾ ಬಸ್ ಸ್ಟ್ಯಾಂಡಿನವರೆಗೂ ಗಾಡಿಗೆ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.